ಓಂ ಶಾಂತಿ 2/5/2026 ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಡ್ರಾಮಾದ ಒಳಗೆ ವಿನಾಶದ ಪ್ರಕೋಪ ಬಹಳ ಇದೆ, ಬಹಳ ಭಾರಿ ಪ್ರಕೋಪವಿದೆ. ತಾವು ವಿನಾಶಕ್ಕೆ ಮೊದಲು ಕರ್ಮಾತೀತರಾಗಬೇಕು. ಪ್ರಶ್ನೆ: ತಂದೆಯ ಯಾವ ಶಬ್ದಗಳ ಆಕರ್ಷಣೆ ಸನ್ಮುಖದಲ್ಲಿ ಬಹಳ ಆಗುತ್ತದೆ? ಉತ್ತರ: ಯಾವಾಗ ತಂದೆ ಹೇಳುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಾ ಎಂದು, ಈ ಶಬ್ದಗಳ ಆಕರ್ಷಣೆ ಸನ್ಮುಖದಲ್ಲಿ ಬಹಳ ಆಗುವುದು. ಸನ್ಮುಖದಲ್ಲಿ ಕೇಳುವುದರಿಂದ ಬಹಳ ಇಷ್ಟ ಆಗತ್ತೆ, ಚೆನ್ನಾಗಿ ಅನಿಸುತ್ತೆ. ಮಧುಬನ ಎಲ್ಲ ಮಕ್ಕಳನ್ನು ಆಕರ್ಷಿಸುತ್ತದೆ, ಏಕೆಂದರೆ ಇಲ್ಲಿ ಈಶ್ವರಿಯ ಪರಿವಾರವಿದೆ, ಇಲ್ಲಿ ಬ್ರಾಹ್ಮಣರ ಸಂಘಟನೆ ಇದೆ. ಬ್ರಾಹ್ಮಣರು ಪರಸ್ಪರದಲ್ಲಿ ಜ್ಞಾನದ ಲೇನ್ದೇನ್ ಮಾಡಿಕೊಳ್ಳುತ್ತಿರುತ್ತೀರಾ. ಮಧುಬನ ಎಲ್ಲರನ್ನು ಆಕರ್ಷಿಸುತ್ತದೆ. ಮಧುಬನದಲ್ಲಿ ಬಾಬನ ಸನ್ಮುಖದಲ್ಲಿ ಕೇಳುವುದರಿಂದ ಮುರಳಿಯನ್ನು ಆಕರ್ಷಣೆ ಇರುತ್ತದೆ. ಗೀತೆ: ನಿಮ್ಮ ತೀರ್ಥ ಬಹಳ ಭಿನ್ನವಾಗಿದೆ. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಅವಿನಾಶಿ ಯಾತ್ರೆ ಅಥವಾ ಆತ್ಮಿಕ ಯಾತ್ರೆಯಲ್ಲಿ ಹೋಗುತ್ತಿದ್ದೇವೆ. ಈ ಯಾತ್ರೆಯಿಂದ ನಾವು ವಾಪಸ್ ಮೃತ್ಯು ಲೋಕದಲ್ಲಿ ಬರುವುದಿಲ್ಲ. ಯಾತ್ರೆ ಮಾಡಿಕೊಂಡು ವಾಪಸ್ ಬರಲ್ಲ. ಮನುಷ್ಯರಂತೂ ಈ ಮಾತನ್ನು ತಿಳಿದುಕೊಂಡಿಲ್ಲ. ಅಂತಹ ಯಾತ್ರೆ ಯಾವುದಾದ್ರೂ ಇರುತ್ತಾ? ಅಲ್ಲಿಂದ ಯಾವತ್ತೂ ವಾಪಸ್ಸೇ ಬರದೇ ಇರುವಂತಹ ಯಾತ್ರೆ. ತಾವು ಅದೃಷ್ಟ ನಕ್ಷತ್ರಗಳಿಗೆ ಈಗ ಗೊತ್ತಿದೆ, ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಬೇಕು. ನಾವು ಆತ್ಮರು ಪಾತ್ರ ಅಭಿನಯಿಸುತ್ತಿದ್ದೇವೆ. ಆ ನಾಟಕದಲ್ಲಿ ಆ ರೀತಿ ಹೇಳೋದಿಲ್ಲ, ನನ್ನ ಆತ್ಮ ಈ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡುತ್ತಿದ್ದೇನೆ, ಈಗ ಮನೆಗೆ ಹೋಗುತ್ತೇನೆ ಎಂದು. ಅವರಂತೂ ತಮ್ಮನ್ನು ತಾವು ಶರೀರವೆಂದು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ತಾವು ಮಕ್ಕಳಿಗೆ ಜ್ಞಾನವಿದೆ, ನಾವು ಆತ್ಮರಾಗಿದ್ದೇವೆ. ಈ ಶರೀರರೂಪಿ ವಸ್ತ್ರವನ್ನು ಬಿಟ್ಟು ಮತ್ತೆ ಹೋಗುತ್ತೇವೆ, ಬೇರೆ ಬಟ್ಟೆ ಧರಿಸುತ್ತೇವೆ. 84 ಜನ್ಮಗಳ ಹಳೆಯ ವಸ್ತ್ರ ಇದಾಗಿದೆ. ಇದನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗಿ ಹೊಸ ಶರೀರವೆಂಬ ವಸ್ತ್ರವನ್ನು ಧರಿಸುತ್ತೇವೆ. ಈ ಲಕ್ಷ್ಮೀನಾರಾಯಣ ಹೊಸ ವಸ್ತ್ರವನ್ನು ಧರಿಸಿದರೆ ಅಲ್ವಾ, ನಿಮ್ಮ ರಾಜಧಾನಿಯವರಾಗಿದ್ದಾರೆ. ನೀವು ಹೋಗ್ತೀರಾ, ಆ ರೀತಿ ಹೊಸ ವಸ್ತ್ರವನ್ನು ಧರಿಸುತ್ತೀರಾ. ಇಲ್ಲಂತೂ ಹೇಳ್ತಾರೆ, ನಾನು ನಿರ್ಗುಣನಲ್ಲಿ ಯಾವ ಗುಣವೂ ಇಲ್ಲ ಎಂದು. ಮನುಷ್ಯರು ತಂದೆ ಮತ್ತೆ ಅಂತಹ ಗುಣವಂತರನ್ನಾಗಿ ಮಾಡುತ್ತಾರೆ. ಬಾಬಾ ಹೇಳುತ್ತಾರೆ, ನನ್ನದು ಪಾತ್ರವಿದೆ, ನಾನು ಬಂದು ನಿಮ್ಮನ್ನು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಿದ್ದೇನೆ. ಇಲ್ಲಿ ಇದು ಜೀವನ ಬಂಧನ ಧಾಮವಾಗಿದೆ, ಜೀವನ್ ಬಂಧ ಧಾಮವಾಗಿದೆ, ರಾವಣನ ರಾಜ್ಯವಾಗಿದೆ. ಇದು ನಿಮ್ಮ ಬುದ್ಧಿಯಲ್ಲಿ ಇದೆ. ನಾವು ಪತಿತರಿಂದ ಪಾವನರಾಗುತ್ತಿದ್ದೇವೆ. ಅನಂತರ ಪಾವನರಿಂದ ಪತಿತರು ಹೇಗಾಗೋದು, ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಕಲಿಯುಗ ಅಂಧಕಾರವಾಗಿದೆ. ರಾವಣ ರಾಜ್ಯದ ಅಂತ್ಯ ಈಗಾಗಲಿದೆ, ರಾಮರಾಜ್ಯದ ಆದಿ ಆಗುವುದು. ಈಗ ಸಂಗಮ ಯುಗವಿದೆ. ಕಲ್ಪದ ಸಂಗಮ ಯುಗದಲ್ಲಿ ತಂದೆ ಬರುತ್ತಾರೆ. ಪ್ರಪಂಚದವರು ಈಗ ಇದನ್ನು ತಿಳಿದುಕೊಳ್ಳುತ್ತಿದ್ದಾರೆ, ಈಗ ವಿನಾಶದ ಸಮಯ ಸಮೀಪ ಬಂದಿದೆ ಎಂದು. ಮತ್ತು ಸ್ಥಾಪನೆಯ ಅರ್ಥವಾಗಿ ಭಗವಂತ ಎಲ್ಲೋ ಗುಪ್ತ ವೇಷದಲ್ಲಿ ಇದ್ದಾರೆ ಎಂಬುದನ್ನು ಈಗ ಮನುಷ್ಯರು ತಿಳ್ಕೊಳ್ತಾ ಇದ್ದಾರೆ. ಈಗ ಗುಪ್ತ ವೇಷದಲ್ಲಿ ನೀವು ಆತ್ಮರೂ ಇದ್ದೀರಾ. ಆತ್ಮ ಬೇರೆ, ಶರೀರ ಬೇರೆ. ಮನುಷ್ಯರ ಶರೀರ ಗುಪ್ತ ವೇಷವಾಗಿದೆ. ಬಾಬರವರು ಈ ಮನುಷ್ಯರ ಗುಪ್ತ ವೇಷದಲ್ಲಿಯೇ ಬರಬೇಕಾಗಿದೆ, ಗುಪ್ತ ಶರೀರದಲ್ಲೇ ಬರಬೇಕಾಗಿದೆ. ನಿಮ್ಮ ಶರೀರಕ್ಕೆ ಹೆಸರಿಡಲಾಗುವುದು. ಅವರಿಗಂತೂ ಶರೀರವೇ ಇಲ್ಲ. ಶುಭಾಬರವರಿಗೆ ನೀವು ಆತ್ಮ ಆಗಿದ್ದೀರಾ, ಅವರು ಆತ್ಮ ಆಗಿದ್ದಾರೆ. ಆತ್ಮನಿಗೆ ಆತ್ಮನ ಜೊತೆ ಮೋಹ ಆಗ್ಬಿಡತ್ತೆ ಅಲ್ವಾ. ಗಾಯನವೂ ಇದೆ, ಅನ್ಯ ಸಂಘಗಳನ್ನು ಬಿಟ್ಟು ನಿಮ್ಮ ಸಂಘದಲ್ಲಿ ಜೋಡಣೆ ಆಗ್ತೇವೆ ಎಂದು. ಹೀಗೆ ತಾವು ಮೋಹಜೀತರಾಗಿದ್ದೀರಾ, ಹಾಗೆ ನಾನು ಕೂಡ ಆಗಿದ್ದೇನೆ ಅಂತಾರೆ ಬಾಬಾ. ಬಾಬರವರು ಬಹಳ ಮೋಹಜೀತರಿದ್ದಾರೆ. ಎಷ್ಟು ಜನ ಮಕ್ಕಳಿದ್ದಾರೆ, ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗಿದ್ದಾರೆ. ಪರಂಪಿತ ಪರಮಾತ್ಮ ಬಂದಿದ್ದಾರೆ ಹಳೆಯ ಪ್ರಪಂಚದ ವಿನಾಶ ಮಾಡಿಸಿ. ಮತ್ತು ಮೋಹ, ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿಸಲಿಕ್ಕೆ ಭಗವಂತ ಬಂದಿದ್ದಾರೆ. ಮತ್ತು ಮೋಹ ಹೇಗಾಗತ್ತೆ? ಯಾವಾಗ ಪತಿತರ ವಿನಾಶವಾಗುವುದು, ಆಗ ಶಾಂತಿಯ ರಾಜ್ಯವಾಗುವುದು. ಈ ಸಮಯದಲ್ಲಿ ಯಾರಿಗೂ ಸುಖ ಇಲ್ಲ.
ಎಲ್ಲರೂ ತಮೋ ಪ್ರಧಾನರು, ದುಃಖಿಗಳಾಗಿದ್ದಾರೆ. ಇರುವುದೇ ಪತಿತ ಪ್ರಪಂಚ. ಶಿವತಂದೆಯೇ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಅದರ ಹೆಸರು ಶಿವಾಲಯ. ಶಿವತಂದೆ ದೇವತೆಗಳ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಅದಾಗಿದೆ ಚೈತನ್ಯ ಶಿವಾಲಯ. ಮತ್ತು ಇದಾಗಿದೆ ಶಿವಾಲಯ. ಇದರಲ್ಲಿ ಶಿವನ ಚಿತ್ರ ಇಡ್ತಾರೆ. ಶಿವನ ಮಂದಿರಕ್ಕೂ ಶಿವಾಲಯ ಅಂತ ಹೇಳ್ತಾರಲ್ವ, ಅಲ್ಲಿ ಚಿತ್ರ ಇಡ್ತಾರೆ, ಜಡ ಆಗಿರುತ್ತೆ. ಆದರೆ ಸತ್ಯಯುಗ ಭಗವಂತನೇ ಸ್ಥಾಪನೆ ಮಾಡಿರುವಂತಹ ಶಿವಾಲಯ. ಈಗ ತಾವು ತಿಳಿದುಕೊಂಡಿದ್ದೀರಾ, ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲೀಕರಾಗಿದ್ದರು, ರಾಜ್ಯ ಇತ್ತು. ಈಗ ಪುನಃ ಪೂಜ್ಯರು ಆಗುತ್ತಿದ್ದಾರೆ. ಈಗ ನಿಮಗೆ ಜ್ಞಾನವಿದೆ. ನೀವು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿ ಅವರಿಗೆ ತಲೆ ಬಾಗೋದಿಲ್ಲ. ನೀವಂತೂ ಅವರ ರಾಜ್ಯದಲ್ಲಿ ಚೈತನ್ಯ ರೂಪದಲ್ಲಿ ಹೋಗುತ್ತೀರಾ. ನಿಮಗೆ ಗೊತ್ತಿದೆ ನಾವೇ ದೇವತೆಗಳಾಗಿದ್ದೆವು, ಈಗ ಇಲ್ಲ. ಏನೆಲ್ಲ ಕಳೆದು ಹೋಗಿದೆ, ಯಾರೆಲ್ಲ ಇದ್ದರು ಮತ್ತು ಅವ್ರದ್ದು ಚಿತ್ರಗಳು ತಯಾರಾಗಿದೆ. ಲಕ್ಷ್ಮೀನಾರಾಯಣರ ಮಂದಿರ ಎಲ್ಲದ್ರಿಗಿಂತ ಜಾಸ್ತಿ ಬಿರ್ಲಾ ಅವರು ತಯಾರು ಮಾಡ್ತಾರೆ. ಅವರು ಸರ್ವಿಸ್ಸು ಮಾಡ್ತಾರೆ. ಲಕ್ಷ್ಮೀನಾರಾಯಣರ ಮಂದಿರ ತಯಾರು ಮಾಡುವಂತಹ ಕಾರ್ಯ ಚೆನ್ನಾಗಿ ಮಾಡ್ತಾರೆ ಅವರು. ಅದಕ್ಕೆ ಬಿರ್ಲಾ ಮಂದಿರ ಅಂತ ಹೇಳ್ತಾರೆ. ನೀವು ಈ ಲಕ್ಷ್ಮೀನಾರಾಯಣರ ಮಂದಿರ ತಯಾರು ಮಾಡ್ತೀರಾ, ನಾವು ನಿಮಗೆ ಇವರ 84 ಜನ್ಮಗಳ ಕತೆ ಹೇಳುತ್ತೀವಿ ಅಂತ ಹೇಳಿ ಅವರಿಗೆ ಸಂದೇಶ ಕೊಡಿ. ಯುಕ್ತಿಯಿಂದ ಲಕ್ಷ್ಮೀನಾರಾಯಣರ ಮೂರ್ತಿಯ ಸೌಗಾತ್ ಕೊಡಬೇಕು, ಬಾಬನ ಪರಿಚಯವನ್ನು ಕೊಡಬೇಕು, ಬಾಬನ ಚಿತ್ರವನ್ನು ಉಡುಗೊರೆಯಾಗಿ ಕೊಡಬೇಕು, ಸಂದೇಶ ಕೊಡಬೇಕು. ಬಾಬರವರು ಸರ್ವಿಸ್ನ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ. ಮಾತೆಯರು ಹೋಗಿ ಹೇಳಿ, ನೀವು ಅವರ ಮಂದಿರ ಕಟ್ಟಿದ್ದೀರಾ, ಆದರೆ ಅವರ ಜೀವನ ಕಥೆಯನ್ನು ತಿಳಿದುಕೊಂಡಿಲ್ಲ, ನಮಗೆ ಗೊತ್ತಿದೆ, ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ. ತಿಳಿಸುವವರು ಬಹಳ ರಸೀಲಿ ಇರಬೇಕು ಅಂತಾರೆ ಬಾಬಾ. ಬಹಳ ಯುಕ್ತಿಯಿಂದ ಪ್ರೀತಿಯಿಂದ ಚೆನ್ನಾಗಿ ಜ್ಞಾನ ಹೇಳಬೇಕು. ಬಾಬರವರು ಕುಳಿತು ತಿಳಿಸ್ತಾರೆ ಅಲ್ವಾ. ಬಾಬಾ ಹೇಳ್ತಾರೆ, ಒಂದು ವೇಳೆ ನಿಮಗೆ ರಜಾ ಸಿಗಲಿಲ್ಲ ಅಂತಂದರೆ ಸರಿ, ಮನೆಯಲ್ಲೇ ಕುಳಿತುಕೊಂಡು ನೆನಪು ಮಾಡಿ, ಆಫೀಸಲ್ಲೇ ಕುಳಿತಿದ್ರು ನೆನಪು ಮಾಡಿ. ಇದಂತೂ ತಿಳ್ಕೊಂಡಿದ್ದೀರಾ, ನಾವು ಶಿವ ತಂದೆಯ ಸಂತಾನರಾಗಿದ್ದೇವೆ. ಮುರಳಿಯಂತೂ ಸಿಗತ್ತೆ, ಮುರಳಿಯಂತೂ ಕೇಳಲೇಬೇಕು. ಆ ರೀತಿ ಎಲ್ಲ ಇಲ್ಲಿ ಬರುವುದರಿಂದ ಅಷ್ಟೇ ನೆನಪಿನ ಯಾತ್ರೆ ಚೆನ್ನಾಗಿರುತ್ತೆ. ಮನೇಲಿ ಕುಳಿತುಕೊಂಡ್ರೆ ನೆನಪಿನ ಯಾತ್ರೆ ಕಡಿಮೆ ಆಗುತ್ತೆ. ಆ ರೀತಿ ಇರಬಾರ್ದು. ಎಲ್ಲೇ ಇದ್ದರೂ ಕೂಡ ಬಾಬರವರ ನೆನಪು ಚೆನ್ನಾಗಿ ಮಾಡಬೇಕು. ಮೋಡ ಬರುತ್ತೆ ರಿಫ್ರೆಶ್ ಆಗಲಿಕ್ಕೆ, ನೀವು ಬರ್ತೀರಾ ರಿಫ್ರೆಶ್ ಆಗಲಿಕ್ಕೆ. ಬಾಬರವರ ಬಳಿ ಸನ್ಮುಖದಲ್ಲಿ ಹೋಗಬೇಕು ಅಂತ ಬರ್ತೀರಾ. ಆತ್ಮನಿಗೆ ಜ್ಞಾನ ಇದೆ, ಸನ್ಮುಖದಲ್ಲಿ ಕೇಳುವುದರಿಂದ ಚೆನ್ನಾಗಿ ಅನಿಸುತ್ತೆ. ಮಾತಂತೂ ಅದೇ. ನೋಡ್ತೀರ ಶಿವಬಾಬರವರನ್ನು ಹೇಗೆ ಬಾಬಾ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳೇ, ನೀವು ನನ್ನವರಾಗಿದ್ದೀರಾ, ನೀವೇ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೀರಾ ಅಂತ ಬಾಬಾ ಹೇಳುತ್ತಾರೆ. ನೀವು ಜನನ ಮರಣದಲ್ಲಿ ಬರುತ್ತೀರಾ, ನಾನು ಬರುವುದಿಲ್ಲ, ನಾನು ಪುನರ್ಜನ್ಮ ಪಡೆಯುವುದಿಲ್ಲ, ಅಜನ್ಮನೂ ಆಗಿಲ್ಲ. ಬರ್ತೀನಿ, ಆದರೆ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ. ನೀವು ಆತ್ಮ ಚಿಕ್ಕ ಮಗುವಿನ ಶರೀರದಲ್ಲಿ ಪ್ರವೇಶ ಮಾಡ್ತೀರಾ. ನಾನು ಪರಮಧಾಮದಿಂದ ಬರುತ್ತೇನೆ ಕೆಳಗೆ ಪಾತ್ರ ಮಾಡಲು. ನಾನು ವಿಕಾರಿಗಳ ಗರ್ಭದಲ್ಲಿ ಬರುವುದಿಲ್ಲ. ನನಗೆ ನೀವು ಹೇಳ್ತೀರಾ ತ್ವಮೇವ ಮಾತಶ್ಚ ಪಿತಾ ಎಂದು. ನನಗ್ಯಾರು ತಂದೆ ತಾಯಿ ಇರಲು ಸಾಧ್ಯವಿಲ್ಲ. ನಾನು ಕೇವಲ ಶರೀರದ ಆಧಾರ ಪಡೆದು ಪಾತ್ರ ಮಾಡುತ್ತಿದ್ದೇನೆ. ನೀವು ನನ್ನನ್ನು ಕರೆಯುತ್ತೀರಾ, ದುಃಖ ಹರ್ತ ಸುಖ ಕರ್ತ, ಬನ್ನಿ ನಮ್ಮ ದುಃಖ ದೂರ ಮಾಡಿ ಸುಖ ಕೊಡಿ ಎಂದು. ಈಗ ಸನ್ಮುಖದಲ್ಲಿ ಬಂದಿದ್ದೇನೆ, ಆತ್ಮರ ಜೊತೆ ಮಾತನಾಡುತ್ತಿದ್ದೇನೆ. ಇಲ್ಲಂತೂ ನೀವೆಲ್ಲರೂ ಬ್ರಾಹ್ಮಣರೇ ಇದ್ದೀರಾ. ನೀವು ಹೊರಗೆ ಹೋದರೆ ಹಂಸ ಮತ್ತು ಕೊಕ್ಕರೆಗಳಾಗುತ್ತೀರಾ. ಹಂಸಗಳಿದ್ದವರು ಕೊಕ್ಕರೆ ಆಗಿಬಿಡ್ತೀರಾ ಸಂಘದೋಷದಲ್ಲಿ ಬಂದು. ಇಲ್ಲಿ ಮಧುಬನದಲ್ಲಿ ನಿಮಗೆ ಸಂಘನೂ ಕೂಡ ಬ್ರಾಹ್ಮಣರದ್ದೇ ಇರುತ್ತೆ, ಕೊಕ್ಕರೆಗಳ ಸಂಘ ಇರೋದಿಲ್ಲ. ಪರಸ್ಪರದಲ್ಲಿ ಜ್ಞಾನದ ಚಿಟ್ಚಾಟ್ ಮಾಡುತ್ತೀರಾ. ನಾವು ನಮ್ಮ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ತಾವು ಹೇಳುತ್ತೀರಾ. ಬಾಬಾ ಬಂದಿದ್ದಾರೆ. ಅನ್ಯರಿಗೆ ಯುಕ್ತಿ, ಬಾಬರವರನ್ನು ನೆನಪು ಮಾಡುವ ಯುಕ್ತಿಯನ್ನು ತಿಳಿಸುತ್ತಾ ಇರಿ. ಬಾಬಾ ಬಂದಿದ್ದಾರೆ ಅಂತ ಹೇಳಿ ಎಲ್ಲರಿಗೂ. ಭೋಜನ ಮಾಡುವಾಗಲೂ ಕೂಡ ಪರಸ್ಪರದಲ್ಲಿ ಇಶಾರೆ ಕೊಡ್ತಾ ಇರಿ, ಬಾಬರವರನ್ನು ನೆನಪು ಮಾಡಿ ಎಂದು. ಇದು ಬಹಳ ದೊಡ್ಡ ಸಂಘಟನೆ ಅಲ್ವಾ.
ಅಲ್ಲಂತೂ ವಿಕಾರಿಗಳ ಜೊತೆಯಲ್ಲೇ ಇರ್ತೀರಾ, ಅಲ್ಲಿ ಆಕರ್ಷಣೆ ಇರುತ್ತೆ. ಇಲ್ಲಂತೂ ಯಾರ ಆಕರ್ಷಣೆಯೂ ಇರುವುದಿಲ್ಲ. ಲೌಕಿಕದವರ ಆಕರ್ಷಣೆ ಇರುತ್ತಲ್ವ, ಆದರೆ ಮಧುಬನಕ್ಕೆ ಬಂದರೆ, ಸೆಂಟರ್ಸ್ಗೆ ಬಂದರೆ ವಿಕಾರಿಗಳ ಸಂಘ ಇರೋದಿಲ್ಲ. ನಿರ್ವಿಕಾರಿ ಆತ್ಮಗಳ ಜೊತೆಯಲ್ಲೇ ಇರ್ತೀರಾ, ವಾರಿಯರ್ಸ್ ಆಗಿದ್ದೀರಾ, ಸೈನಿಕರ ಜೊತೆಯಲ್ಲಿ ಇರ್ತೀರಾ. ಯಾವಾಗ ಮಧುಬನದಲ್ಲಿರ್ತೀರಾ, ಸೆಂಟರ್ಸಲ್ಲಿರ್ತೀರಾ. ಇದು ನಿಮ್ಮ ಕುಟುಂಬವಾಗಿದೆ. ಬುದ್ಧಿಯಲ್ಲಿ ಇದೇ ಇರಬೇಕು. ಯಾರೇ ಸಿಕ್ಕಿದರೂ ಸಹ ತಂದೆಯ ಪರಿಚಯ ಕೊಡಬೇಕು, ಹೇಳಬೇಕು, ಭಗವಂತನನ್ನು ನೆನಪು ಮಾಡಿ ಎಂದು. ಇಬ್ಬರು ತಂದೆಯರಿದ್ದಾರೆ ಅಲ್ವಾ? ಲೌಕಿಕ ತಂದೆ ಇದ್ದರೂ ಸಹ ಭಗವಂತನನ್ನು ನೆನಪು ಮಾಡುತ್ತೀರಾ ಅಲ್ವಾ? ಅವರಂತೂ ಲೌಕಿಕ ತಂದೆಗೆ ಗಾಡ್ ಫಾದರ್ ಎಂದು ಹೇಳುವುದಿಲ್ಲ. ಇವರಾಗಿದ್ದಾರೆ ಪಾರಲೌಕಿಕ ತಂದೆ, ಅವಶ್ಯವಾಗಿ ಗಾಡ್ ಫಾದರ್, ಭಗವಂತನಿಂದ ಆಸ್ತಿ ಸಿಗುವುದು. ಈ ರೀತಿ ಬೂಬು ಮಾಡುತ್ತಾ ಇರಿ, ಸಂದೇಶ ಕೊಡಿ. ನೀವು ಬ್ರಾಹ್ಮಣರಾಗಿದ್ದೀರಾ ಅಲ್ವಾ? ಸನ್ಯಾಸಿಗಳು ಬೂಬು ಮಾಡುತ್ತಾರೆ ಅಲ್ವಾ? ಈ ಪ್ರಪಂಚದ ಸುಖ ಕಾಗವಿಷ್ಟ ಸಮಾನವಾಗಿದೆ. ದುಃಖ ನೋಡಿ ಎಷ್ಟಿದೆ. ಹಠಯೋಗಿಗಳು, ನಿವೃತ್ತಿ ಮಾರ್ಗದವರು ಅವರಿದ್ದಾರೆ. ಅವರ ಧರ್ಮವೇ ಬೇರೆಯಾಗಿದೆ. ನೀವು ತಿಳಿದುಕೊಂಡಿದ್ದೀರಾ, ಸತ್ಯಯುಗದಲ್ಲಿ ನಾವೆಷ್ಟು ಸುಖಿಗಳು, ಪವಿತ್ರರಾಗಿರುತ್ತೇವೆ. ಭಾರತ ಪ್ರವೃತ್ತಿ ಮಾರ್ಗವಾಗಿತ್ತು ಅಲ್ವಾ? ದೇವಿ ದೇವತೆಗಳ ರಾಜ್ಯವಿತ್ತು. ಯಾರು ಪವಿತ್ರವಾಗಿದ್ದರು ಅವರೇ ಪತಿತರಾಗಿದ್ದಾರೆ. ಈಗ ಎಲ್ಲರೂ ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಎಂದು. ಮತ್ತೆ ಹೇಳುತ್ತಾರೆ ಭಗವಂತ ಸರ್ವವ್ಯಾಪಿ ಎಂದು. ನಾವು ಹೋಗಿ ಜ್ಯೋತಿಯಲ್ಲಿ ಸಮಾವೇಶವಾಗ್ತೀವಿ ಅಂತ ಹೇಳ್ತಾರೆ. ಪುನರ್ಜನ್ಮವನ್ನು ಒಪ್ಪೋದಿಲ್ಲ ಕೆಲವರು. ಅನೇಕ ಮತಗಳಿವೆ. ಪ್ರತಿದಿನ ವೃದ್ಧಿ ಆಗುತ್ತಿರುತ್ತದೆ. ಇದನ್ನು ತಿಳಿಸ್ಬೇಕು, ಸನ್ಯಾಸಿಗಳ ವೃದ್ಧಿ ಹೇಗಾಗತ್ತೆ ಎಂದು. ಮತ್ತು ನಾಗರ ವೃದ್ಧಿ, ನಾಗೋಂಕಿ ಬಿ ವೃದ್ಧಿ ಹೋತಿ ಹೇ ಅಂತಾರೆ ಬಾಬ್ರವರು. ಯಾರು ಧರ್ಮದವರು ಇರ್ತಾರೆ ಅವರು ಹೋಗಿ ಅವ್ರ ಧರ್ಮದಲ್ಲೇ ಇರ್ತಾರೆ. ಮತ್ತು ಅಂತಿಮತಿ ಸೋಗತಿ ಆಗತ್ತೆ. ಯಾರ್ದು ಜಾಸ್ತಿ ಅಧ್ಯಯನ ಮಾಡ್ತಾರೆ, ಶಾಸ್ತ್ರ ಅದೆಲ್ಲ ಓದ್ತಾರೆ, ಅವ್ರದ್ದು ಅಂತಿಮತಿ ಸೋಗತಿ. ಮತ್ತು ಬಾಲ್ಯತನದಿಂದಲೇ ಶಾಸ್ತ್ರಗಳನ್ನು ಕಂಠ ಮಾಡಿಬಿಡ್ತಾರೆ, ಅದರಲ್ಲೇ ಮುಂದುವರೆದು ಬಿಡ್ತಾರೆ. ಈಗ ಬಾಬಾ ಹೇಳ್ತಾರೆ, ನಾನು ಇಂಥವರಾಗಿದ್ದೇನೆ, ಇದಾಗಿದ್ದೇನೆ, ಅದಾಗಿದ್ದೇನೆ. ಅದೆಲ್ಲ ದೇಹಾಭಿಮಾನದ ಮಾತುಗಳನ್ನು ಬಿಟ್ಟು ಬಿಡಿ. ತಮ್ಮನ್ನು ತಾವು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಿ. ತಂದೆಯನ್ನು ನೆನಪು ಮಾಡಿ. ಈ ಶರೀರವನ್ನು ನೋಡುತ್ತಿದ್ದರೂ ನೋಡಬೇಡಿ. ದೇಹ ಸಹಿತವಾಗಿ ದೇಹದ ಏನೆಲ್ಲ ಸಂಬಂಧಗಳಿವೆ ಎಲ್ಲವನ್ನು ಬಿಡಿ. ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಪರಮಾತ್ಮನನ್ನು ನೆನಪು ಮಾಡಿ. ಇದರಲ್ಲಿ ತುಂಬ ಸಮಯವೆಡಿಸುವುದು. ಮಾಯೆ ನೆನಪೇ ಮಾಡಲು ಬಿಡುವುದಿಲ್ಲ. ಇಲ್ಲವೆಂದರೆ ವಾನಪ್ರಸ್ಥಿಗಳಿಗಾಗಿ ಈ ಜ್ಞಾನ ತುಂಬ ಸಹಜ. ತಂದೆ ಸ್ವಯಂ ಹೇಳುತ್ತಾರೆ, ಈಗ ನೀವು ಚಿಕ್ಕವರು ದೊಡ್ಡವರು ಎಲ್ಲರದು ವಾನಪ್ರಸ್ಥ ಅವಸ್ಥೆಯಾಗಿದೆ. ಒಂದು ಕಡೆ ವಿನಾಶ ಆಗ್ತಿರುತ್ತೆ, ಮತ್ತೊಂದು ಕಡೆ ಜನ್ಮ ಪಡ್ಕೊಳ್ತಾ ಇರ್ತೀರಾ. ಪುನರ್ಜನ್ಮ ತಗೊಳ್ಬೇಕಾಗತ್ತೆ ಅಂದಾಗ ಬರ್ತೀರಾ ಅಲ್ವಾ? ಮಕ್ಕಳ ಜನ್ಮ ಆಗತ್ತೆ, ಮತ್ತು ವಿನಾಶನೂ ಆಗತ್ತೆ. ಇದಂತೂ ನೀವು ತಿಳಿದುಕೊಂಡಿದ್ದೀರಾ. ಕೆಲವರು ಗರ್ಭದಲ್ಲೇ ಇರ್ತಾರೆ, ಕೆಲವರು ಎಲ್ಲಿರ್ತಾರೆ, ಅಲ್ಲಲ್ಲೇ ಸಮಾಪ್ತಿ ಆಗಿಬಿಡ್ತಾರೆ, ಎಲ್ಲರೂ ಸಮಾಪ್ತಿ ಆಗ್ತಾರೆ. ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಆತ್ಮರೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಲೆಕ್ಕಾಚಾರ ಇತ್ತು ಅಂತ ಅಂದರೆ ಒಳ್ಳೆಯ ರೀತಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಮತ್ತು ಅದು ಸಹ ಹಗುರ ಆಗಿಬಿಡತ್ತೆ ಶಿಕ್ಷೆ ಅನುಭವಿಸಿದ್ರೆ. ಈ ರೀತಿ ಎಲ್ಲ ಯೋಗದಲ್ಲಿಯೇ ಇರಿ, ಮತ್ತು ಪಾಪನೂ ಮಾಡ್ತಾ ಇರಿ ಅಂತ ಅಲ್ಲ. ಯೋಗನೂ ಮಾಡ್ತೀರಾ, ಪಾಪನೂ ಮಾಡ್ತೀರಾ, ಆ ರೀತಿ ಅಲ್ಲ. ಪಾಪ ಮಾಡಬಾರ್ದು ಅಂತಾರೆ ಬಾಬಾ. ಕೆಲವು ಮಕ್ಕಳು ಒಂದು ಕಡೆ ಚಾರ್ಟು ಬರೀತಿರ್ತಾರೆ, ಮತ್ತೆ ಹೇಳ್ತಾರೆ ಮಾಯೆ ನಮ್ಮ ಮುಖವನ್ನು ಕಪ್ಪು ಮಾಡಿಬಿಡ್ತು ಬಾಬಾ, ವಿಕಾರಗಳಿಗೆ ವಶ ಆಗಿಬಿಟ್ವಿ, ಮಾಯೆ ಸೋಲಿಸ್ಬಿಡ್ತು ಅಂತ ಹೇಳಿ. ಬಾಬಾ ಹೇಳ್ತಾರೆ ಮಾಯೆ ಸೋಲಿಸ್ಬಿಡ್ತು ಅಂದರೆ ಕಚ್ಚಾ ಅಂತಲೇ ಹೇಳಲಾಗತ್ತೆ ಅಲ್ವಾ? ತಂದೆ ತಿಳಿಸ್ತಾರೆ, ನೀವು ಈ ರೀತಿ ತಿಳ್ಕೊಳ್ಳಿ, ನಾವು ಸ್ವಲ್ಪ ದಿನಗಳಿಗೋಸ್ಕರ ಇಲ್ಲಿದ್ದೀವಿ, ಮತ್ತು ವಾಪಸ್ ಹೋಗಬೇಕು. ಈಗ ಎಲ್ಲ ವಿನಾಶ ಆಗಿಬಿಡತ್ತೆ. ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗತ್ತೆ. ತಮ್ಮ ಚಾರ್ಟನ್ನು ನೋಡ್ಕೊಳ್ತಾ ಇರಿ. ನಾವು ಎಷ್ಟು ಆತ್ಮರಿಗೆ ಮಾರ್ಗ ತೋರಿಸುತ್ತಿದ್ದೇವೆ, ಮತ್ತು ಪುರುಷಾರ್ಥವನ್ನು ಸಹ ತಂದೆ ಮಾಡಿಸ್ತಾರೆ.
ತನು ಮನ ಧನದಿಂದ ಆತ್ಮಿಕ ಸೇವೆಯಲ್ಲಿ ಸಹಯೋಗಿಗಳಾಗಬೇಕು. ಹೇಳ್ತಾರೆ ಮನಸ್ಸನ್ನು ಅದುಮಿಡ್ಲಿಕ್ಕಾಗೋದಿಲ್ಲ, ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ ಎಂದು. ಆತ್ಮ ಅಂತೂ ಇರುವುದೇ ಶಾಂತ ಸ್ವರೂಪ ಅಲ್ವಾ. ನಾವು ಆತ್ಮರು ನಮ್ಮ ಪರಮಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ. ಯಾವುದೇ ಪ್ರಪಂಚದ ಸಂಕಲ್ಪಗಳು ಸಹ ಬರುವುದಿಲ್ಲ. ಈ ರೀತಿಯೆಲ್ಲ ಕಣ್ಣು ಮುಚ್ಕೊಂಡು ಕುಳಿತುಕೊಂಡ್ರೆ ಅನ್ಕಾನ್ಷಿಯಸ್ ಆಗಿಬಿಡಬೇಕು, ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಬೇಕು, ಅನ್ಕಾನ್ಷಿಯಸ್ ಆಗಬೇಕು ಅಂತ ಅಲ್ಲ. ಇಲ್ಲ ಅರ್ಧನ ಹೇಳ್ಕೊಡೋದಿಲ್ಲ. ಈ ರೀತಿ ಬಹಳಷ್ಟು ಜನ ಏನೇನೆಲ್ಲ ಕಲಿತಾ ಇರ್ತಾರೆ. 10-15 ನಿಮಿಷ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಈ ಅಭ್ಯಾಸನೂ ಮಾಡ್ತಾರೆ. ಮತ್ತು ಇಷ್ಟು ಸಮಯದ ನಂತರ ಜಾಗೃತರಾಗಿಬಿಡ್ತಾರೆ, ಸ್ವಲ್ಪ ಸಮಯದ ನಂತರ ಜಾಗೃತರಾಗಿಬಿಡ್ತಾರೆ. ಹೇಗೆ ಟೈಮ್ ಬಾಂಬ್ಸ್ ಇರುತ್ತಲ್ವ, ಅಂದಾಗ ಅವ್ರದ್ದು ಕೂಡ ಟೈಮ್ ಇರುತ್ತೆ. ಅಷ್ಟು ಗಂಟೆಗಳ ನಂತರ ಎದ್ದೊಳ್ತಾರೆ. ಹೇಗೆ ಟೈಮ್ ಬಾಂಬ್ ಇರುತ್ತೆ, ಈ ಟೈಮ್ ಇರುತ್ತೆ, ಅಷ್ಟು ಟೈಮ್ ಆದಮೇಲೆ ಅದು ಬ್ಲಾಸ್ಟ್ ಆಗುತ್ತೆ ಅಲ್ವಾ. ಹಾಗೆ ಇವರು ಅಷ್ಟು ಟೈಮ್ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ, ಮತ್ತು ಜಾಗೃತರಾಗ್ತಾರೆ. ತಾವು ಮಕ್ಕಳಿಗೆ ಗೊತ್ತಿದೆ ನಾವು ಯೋಗ ಜೋಡಿಸುತ್ತಿದ್ದೇವೆ, ಬಾಬರವರನ್ನು ನೆನಪು ಮಾಡುತ್ತಿದ್ದೇವೆ. ಯಾವಾಗ ತಮೋಪ್ರಧಾನ ಕೊಳಕೆಲ್ಲ ಆತ್ಮನಿಂದ ಬಿಟ್ಟು ಹೋಗುವುದು, ಆಗ ಸತೋಪ್ರಧಾನರಾಗುತ್ತೇವೆ ಮತ್ತು ಈ ಶರೀರವನ್ನು ಬಿಟ್ಟು ಬಿಡುತ್ತೇವೆ. ನಾವು ಈಗ ಯೋಗದ ಯಾತ್ರೆಯಲ್ಲಿದ್ದೇವೆ. ಸಮಯ ಸಿಗತ್ತೆ, ಆಮೇಲೆ ಈ ಶರೀರ ಬಿಡಬೇಕಾಗತ್ತೆ, ಮತ್ತು ಎಲ್ಲ ಸಮಾಪ್ತಿ ಆಗತ್ತೆ. ಟೈಮ್ ನಿಗದಿಯಾಗಿದೆ. ಅಂತಿಮದಲ್ಲಿ ಎಲ್ಲ ಆತ್ಮರು ಸೊಳ್ಳೆಗಳಂತೆ ಶರೀರ ಬಿಟ್ಟು ಹೋಗುತ್ತಾರೆ. ಎಲ್ಲ ವಿನಾಶ ಆಗತ್ತೆ. ತಾವು ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೀರಾ. ಆನಂತರ ವಿನಾಶ ಪ್ರಾರಂಭವಾಗುವುದು. ವಿನಾಶದ್ದು ಬಹಳ ದೊಡ್ಡ ಭಾರಿ ದೃಶ್ಯವಿದೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ವಿನಾಶದ ಪ್ರಕೋಪ ಬಹಳ ಜೋರಾಗಿರುತ್ತೆ. ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಸ್ಥಿತಿ ಏಕರಸವಾಗಿ ಇರುವುದು. ಖುಷಿಯಲ್ಲಿ ಸದಾ ಹರ್ಷಿತವಾಗಿ ಇರುತ್ತೀರಾ. ಈ ಪ್ರಪಂಚವಂತೂ ಸಮಾಪ್ತಿ ಆಗಲೇಬೇಕು. ತಮಗೆ ಗೊತ್ತಿದೆ ಕಲ್ಪಕಲ್ಪವು ಸಂಗಮ ಯುಗದಲ್ಲಿ ನಾವು ಪಾವನರಾಗುತ್ತೇವೆ ಮತ್ತು ವಿನಾಶವೂ ಆಗತ್ತೆ. ಕೇವಲ ಬಾಂಬ್ಸ್ ಅಷ್ಟೇ ಅಲ್ಲ, ಪ್ರಾಕೃತಿಕ ವಿಕೋಪಗಳು ಸಹ ವಿನಾಶದ ಕಾರ್ಯದಲ್ಲಿ ಸಹಯೋಗ ಕೊಡುತ್ತೆ. ಅಂದಾಗ ತಾವು ಮಕ್ಕಳಿಗೆ ಇದು ಬುದ್ಧಿಯಲ್ಲಿರಬೇಕು. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು. ಆಗ ವಿಕರ್ಮ ವಿನಾಶವಾಗತ್ತೆ. ಶ್ರೇಷ್ಠ ಪದವಿ ಪಡೆಯುತ್ತೇವೆ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಪರಿವರ್ತನೆ ತಮ್ಮ ಮೂಲಕ ತಮ್ಮ ಮನೆಯಿಂದ ಪ್ರಾರಂಭವಾಗಬೇಕು. ಪ್ರಯತ್ನ ಪಡಬೇಕು. ಯಾರು ಕುಮಾರಿ ಇರ್ತಾರೆ ಅವರು ತಾಯಿ ಮನೆ ಮತ್ತು ಅತ್ತೆ ಮನೆ ಎರಡೂ ಉದ್ಧಾರ ಮಾಡುತ್ತಾರೆ ಅವರು. ಅಂದರೆ ಇಲ್ಲಿ ಸಂಗಮ ಯುಗದಲ್ಲಿ ಬಾಬನ ಪ್ರತ್ಯಕ್ಷತೆಯ ಕಾರ್ಯವೂ ಮಾಡುತ್ತಾರೆ ಮತ್ತು ಸತ್ಯಯುಗದ 21 ಭವಿಷ್ಯಗಳ ಭಾಗ್ಯವನ್ನು ಅನೇಕರದು ರೂಪಿಸ್ತಾರೆ. ಅಂದಾಗ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಆಯ್ತಲ್ವ. ಸರ್ವಿಸಲ್ಲಿ ತೊಡಗಿರಬೇಕು. ಹೇಳಿ ಶಿವಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ಆಸ್ತಿ ಸಿಗುತ್ತೆ ಎಂದು. ಸೀದಾ ಮಾತು. ತಂದೆಯನ್ನು ನೆನಪು ಮಾಡಿದಾಗ ಸ್ವರ್ಗದ ಆಸ್ತಿ ನಿಮ್ಮದಾಗುವುದು. ವಿಶ್ವಕ್ಕೆ ಮಾಲೀಕರು ತಾವೇ ಆಗುತ್ತೀರಾ. ಈಗ ಆಸ್ತಿ ಪಡೆಯಬೇಕಾದರೆ ನನ್ನನ್ನು ನೆನಪು ಮಾಡಿ. ನೀವು ಮಕ್ಕಳ ಕರ್ತವ್ಯವಾಗಿದೆ ಸಂದೇಶ ಕೊಡುವುದು. ಬಾಬಾ ಹೇಳ್ತಾರೆ ಸಂದೇಶ ಕೊಡಬೇಕು. ನೀವು ಈ ಕರ್ತವ್ಯ ಮಾಡಬೇಕು, ನಿಮ್ಮ ಕರ್ತವ್ಯವಾಗಿದೆ ಇದು. ಮೊದಲು ಸಂದೇಶ ಕೊಟ್ಟಿದ್ರಿ, ಎಲ್ಲರಿಗೂ ಹೇಳಬೇಕು ವಿನಾಶ ಸನ್ಮುಖದಲ್ಲಿ ನಿಂತಿದೆ. ಕಲಿಯುಗದ ನಂತರ ಸತ್ಯಯುಗ ಬರುವುದು. ತಂದೆಯೇ ಬಂದು ಆಸ್ತಿ ಕೊಡುತ್ತಾರೆ. ರಾವಣ ನರಕವಾಸಿಗಳನ್ನಾಗಿ ಮಾಡುತ್ತಾರೆ. ತಂದೆ ಬಂದು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಪೂರ್ತಿ ಭಾರತದ್ದೇ ಕಥೆಯಾಗಿದೆ. ಭಾರತವಾಸಿಗಳನ್ನು ನಿಲ್ಲಿಸಬೇಕು ಅಂದರೆ ಉದ್ಧಾರ ಮಾಡಬೇಕು. ಮೊದಲು ಶಿವನ ಮಂದಿರದಲ್ಲಿ ಹೋಗಿ ತಿಳಿಸಬೇಕು. ಈ ತಂದೆ ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆ. ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕಾರಗಳು ವಿಕರ್ಮಗಳು ಭಸ್ಮವಾಗುತ್ತವೆ. ಈ ನಿರಾಕಾರಿ ತಂದೆ ಬಂದಿದ್ದಾರೆ. ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಈಗ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. 84 ಜನ್ಮಗಳು ಪೂರ್ಣವಾಗಿದೆ. ಈಗ ನಾವು ನಿಮಗೆ ಹೇಳುತ್ತಾ ಇದ್ದೀವಿ
ಒಪ್ಕೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಪ್ಕೊಳ್ಳಿ ಬಿಡಿ, ನಿಮ್ಮ ಕರ್ತವ್ಯ. ಮಾತು ಈ ಜ್ಞಾನ ಅಂತೂ ತುಂಬ ಚೆನ್ನಾಗಿದೆ. ತಂದೆಯೇ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಈ ಸ್ವಲ್ಪ ಆದರೂ ಜ್ಞಾನ ತಿಳಿಸಿ, ಮತ್ತು ಜ್ಞಾನದಲ್ಲಿ ಅದೃಷ್ಟ ಇರುವವರು ನಡೀತಾರೆ. ಇದು ನಿಮ್ಮ ಕರ್ತವ್ಯವಾಗಿದೆ, ನಿಮ್ಮ ವ್ಯಾಪಾರವಾಗಿದೆ. ಆದರೆ ಮಕ್ಕಳು ಸ್ವಲ್ಪ ಪರಿಶ್ರಮ ಪಡೋದೇ ಇಲ್ಲ, ಕೇವಲ ಬಾಯಿಂದ ಹೇಳಬೇಕು. ಭಗವಂತ ಹೇಳ್ತಿದ್ದಾರೆ, ತಂದೆ ಹೇಳ್ತಿದ್ದಾರೆ, ನನ್ನನ್ನು ನೆನಪು ಮಾಡಿ ಎಂದು. ದೇಹಿ ಅಭಿಮಾನಿ ಆಗಿರಿ. ಶಿವನ ಪೂಜಾರಿಗಳ ಬಳಿ ಹೋಗಿ ಅವರಿಗೆ ಜ್ಞಾನ ಕೊಡಿ. ಲಕ್ಷ್ಮೀನಾರಾಯಣರ ಪೂಜಾರಿಗಳ ಬಳಿಯೂ ಹೋಗಿ ಅವರಿಗೆ ದೇವತೆಗಳ ಶಿವನ ಬಗ್ಗೆ ತಿಳಿಸಿಕೊಡಿ. ಲಕ್ಷ್ಮೀನಾರಾಯಣರ ಜೀವನ ಕಥೆಯನ್ನು ತಿಳಿಸಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತನು ಮನ ಧನದಿಂದ ಆತ್ಮಿಕ ಸೇವೆಯಲ್ಲಿ ಸಹಯೋಗಿ ಆಗಬೇಕು. ಎಲ್ಲರಿಗೂ ತಂದೆಯ ಪರಿಚಯ ಕೊಟ್ಟು ಆಸ್ತಿಗೆ ಅಧಿಕಾರಿಗಳನ್ನಾಗಿ ಮಾಡಬೇಕು. ವಿನಾಶಕ್ಕೆ ಮೊದಲು ಕರ್ಮಾತೀತರಾಗಲು ತಂದೆಯ ನೆನಪಿನಲ್ಲಿ ಇರಬೇಕು. ಎರಡನೇ ಪಾಯಿಂಟು, ತಂದೆಯ ಸಮಾನ ಮೋಹಜೀತರಾಗಬೇಕು. ಆತ್ಮನ ಜೊತೆ ಏನು ಮೋಹ ಆಗಿಬಿಟ್ಟಿದೆ ಅದನ್ನು ತೆಗೆದು ಒಬ್ಬ ತಂದೆಯ ಜೊತೆ ಲಗನ್ ಜೋಡಿಸಬೇಕು. ವರದಾನ, ಸರ್ವಶಕ್ತಿವಂತನ ಜೊತೆಯ ಸ್ಮೃತಿಯ ಮೂಲಕ ಸಮಸ್ಯೆಗಳನ್ನು ದೂರ ಓಡಿಸುವಂತಹ ಪರಮಾತ್ಮನ ಸ್ನೇಹಿಗಳಾಗಿರಿ. ಸರ್ವಶಕ್ತಿವಂತನ ಜೊತೆಯ ಸ್ಮೃತಿಯ ಮೂಲಕ ಸಮಸ್ಯೆಗಳನ್ನು ದೂರ ಓಡಿಸುವಂತಹ ಪರಮಾತ್ಮನ ಸ್ನೇಹಿಗಳಾಗಿರಿ. ವರದಾನದ ವಿಶ್ಲೇಷಣೆ. ಯಾವ ಮಕ್ಕಳು ಪರಮಾತ್ಮನ ಸ್ನೇಹಿಗಳಾಗಿದ್ದಾರೆ ಅವರು ಸ್ನೇಹಿಯನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳುತ್ತಾರೆ. ಆದ್ದರಿಂದ ಯಾವುದೇ ಸಮಸ್ಯೆ ಸನ್ಮುಖದಲ್ಲಿ ಬರುವುದಿಲ್ಲ. ಯಾರ ಜೊತೆ ಸ್ವಯಂ ಸರ್ವಶಕ್ತಿವಂತ ತಂದೆ ಇರ್ತಾರೆ ಅವರ ಮುಂದೆ ಸಮಸ್ಯೆಗಳು ನಿಲ್ಲುವುದೂ ಇಲ್ಲ. ಸಮಸ್ಯೆಗಳು ಬರುತ್ತೆ ಮತ್ತು ಅಲ್ಲಿಯೇ ಸಮಾಪ್ತಿ ಆಗಿಬಿಡತ್ತೆ, ವೃದ್ಧಿ ಆಗೋದಿಲ್ಲ. ಸಮಸ್ಯೆಗಳು ಬರುತ್ತೆ ಆದರೆ ಅಲ್ಲೇ ಸಮಾಪ್ತಿ ಮಾಡಿಬಿಡಿ, ವೃದ್ಧಿ ಆಗೋದಿಲ್ಲ ಆಗ. ಈಗ ಸಮಸ್ಯೆಗಳ ಬರ್ತ್ ಕಂಟ್ರೋಲ್ ಮಾಡಿ, ಸಮಸ್ಯೆಗಳ ಜನ್ಮವನ್ನು ಕಂಟ್ರೋಲ್ ಮಾಡಿ. ಸದಾ ನೆನಪಿಟ್ಟುಕೊಳ್ಳಿ, ಸಂಪೂರ್ಣತೆಯನ್ನು ಸಮೀಪ ತರಬೇಕು ಮತ್ತು ಸಮಸ್ಯೆಗಳನ್ನು ದೂರ ಓಡಿಸಬೇಕು. ಸ್ಲೋಗನ್, ಪ್ರಿಯರಾಗುವ ಪುರುಷಾರ್ಥ ಬೇಡ, ಭಿನ್ನರಾಗುವ ಪುರುಷಾರ್ಥ ಮಾಡಿ, ಆಗ ಸ್ವತಃವಾಗಿ ಪ್ರಿಯರಾಗುತ್ತೀರಾ. ಪ್ರಿಯರಾಗುವ ಪುರುಷಾರ್ಥ ಮಾಡಬೇಡಿ, ಭಿನ್ನರಾಗುವ ಪುರುಷಾರ್ಥ ಮಾಡಿ, ಆಗ ಸ್ವತಃವಾಗಿ ಪ್ರಿಯರಾಗುತ್ತೀರಾ. ಅವ್ಯಕ್ತ ಇಶಾರೆ, ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರತಿ ಸಮಯ ಅನೇಕ ಪ್ರಕಾರದ ವಿಘ್ನಗಳು ಬರುತ್ತವೆ. ಕೆಲವರು ಒಳ್ಳೆ ಅನನ್ಯ ವಿದ್ಯಾರ್ಥಿಗಳು ಕೂಡ ಮಾಯೆಗೆ ವಶೀಭೂತರಾಗಿ ವಿರೋಧಿಗಳಾಗುತ್ತಾರೆ ಮತ್ತು ಸೇವೆಯಲ್ಲಿ ಡಿಸ್ಟರ್ಬ್ ಮಾಡುತ್ತಾರೆ. ಅಂತಹ ಸಮಯದಲ್ಲಿ ಗಾಬರಿಯಾಗಬೇಡಿ. ಒಬ್ಬರು ಇರ್ತಾರಂಥವ್ರು ಅಂದಾಗ ಅವರ ಪ್ರತಿ ಕಲ್ಯಾಣದ ಭಾವನೆಯಿಂದ ದಯೆ ತೋರಿಸ್ಬೇಕು. ಆದರೆ ಅವರ ಕಾರಣದಿಂದಾಗಿ ಅಲ್ಚಲಲ್ಲಿ ಬರೋದು ಅಥವಾ ವ್ಯರ್ಥ ಸಂಕಲ್ಪಗಳನ್ನು ನಡೆಸುವುದು ಇದಾಗಿದೆ ಅಲುಗಾಡುವುದು. ಯಾರು ಪ್ರತಿ ಆತ್ಮನ ಪಾತ್ರವನ್ನು ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿದ್ದು ನೋಡ್ತಾರೆ ಅವರು ಅಚಲ ಅಡೋಲ ಏಕರಸವಾಗಿ ಇರುತ್ತಾರೆ. ಓಂ ಶಾಂತಿ.